ಇಂದು ಆಳಂದ ಪಟ್ಟಣದ ಭೀಮಾ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ತಾಲೂಕು ಜಯಂತಿ ಉತ್ಸವ ಕುರಿತು ವಿಶೇಷ ಸಭೆ ಕರೆಯಲಾಯಿತು. ಜಯಂತ್ಯುತ್ಸವ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಸಮಾಜದ ಮುಖಂಡರು ಮಾತನಾಡಿ, ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷರಾಗಿ ಸೂರ್ಯಕಾಂತ್ ಸಾಲೆಗಾಂವ್, ಉಪಾಧ್ಯಕ್ಷರಾಗಿ ಗಂಗಾರಾಮ್ ಮುದುಗಲೆ, ಖಜಾಂಚಿಯಾಗಿ ಪಾಂಡುರಂಗ ಮೊದಲೆ, ಕಾರ್ಯದರ್ಶಿಯಾಗಿ ದಯಾನಂದ ಸಾಲೆಗಾಂವ್, ಸಹ ಕಾರ್ಯದರ್ಶಿಯಾಗಿ ಲಕ್ಷ್ಮಣ್ ಜಳಕೀಕರ್, ಸಂಘಟನಾ ಕಾರ್ಯದರ್ಶಿಯಾಗಿ ಚಂದ್ರಕಾಂತ್ ಜಂಗಲೆ ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಶಿವಪುತ್ರ ನಡಗೇರಿಯವರನ್ನ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಅಂಬೇಡ್ಕರ್ ಅವರ 135ನೇ ಸಮಿತಿ ರಚನೆ ಮಾಡಲಾಯಿತು. ಆ ಸಮಿತಿದಾಗ ತಾಲೂಕು ಮಟ್ಟ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಈ ತಾಲೂಕಾ ಜಯಂತಿ ಸಮಿತಿ ಅಧ್ಯಕ್ಷರಾದಂಥ ಸೂರ್ಯಕಾಂತ್ ಸಾಲೆಗಾಂವ್ ಅವರಿಗೆ ನಾವು ಆಯ್ಕೆ ಮಾಡಿದ್ದೇವೆ. ಮತ್ತು ಉಪಾಧ್ಯಕ್ಷ ಅಂತ ಗಂಗಾರಾಮ್ ಮುದ್ಗಲೆ ಅವರಿಗೆ ಕೂಡ ಆಯ್ಕೆ ಮಾಡಿದ್ದೇವೆ. ಮತ್ತು ಖಜಾಂಚಿ ಅಂತ ಪಾಂಡುರಂಗ ಸರ್ ಮೊದಲೇ ಅವರಿಗೆ ಆಯ್ಕೆ ಮಾಡಿದೆ. ಮತ್ತು ಕಾರ್ಯದರ್ಶಿಯಾಗಿ ದಯಾನಂದ ಸಾಲೆಗಾಂವ್ ಅವರಿಗೆ ಆಯ್ಕೆ ಮಾಡಿದೆ. ಮತ್ತು ಸಹ ಕಾರ್ಯದರ್ಶಿಯಾಗಿ ಲಕ್ಷ್ಮಣ್ ಜಳಕೀಕರ್ ಅವರಿಗೆ, ಮತ್ತು ಅದೇ ರೀತಿ ನಮ್ಮ ಚಂದ್ರಕಾಂತ್ ಜಂಗಲೆ ಅವರಿಗೆ, ಮತ್ತು ಪ್ರಚಾರ ಸಮಿತಿಯ ಮತ್ತೆಲ್ಲ ಸಮಿತಿ ಮಾಡಿದೆ. ಇವತ್ತಿನ ದಿನ ಪ್ರೆಸ್ ಮೀಟ್ ಕಾರಣ ಏನಪ್ಪ ಅಂದ್ರೆ, ಪ್ರತಿ ಹಳ್ಳಿ, ಪ್ರತಿ ಜಿಲ್ಲಾ, ಪ್ರತಿ ತಾಲೂಕಿಗೆ ಈ ಮೀಟಿಂಗ್ ಗೊತ್ತಾಗಿ ಇನ್ನೂ ನಾವು ಡೇಟ್ ಫಿಕ್ಸ್ ಮಾಡಿಲ್ಲ. ಡೇಟ್ ಫಿಕ್ಸ್ ಪೂರಾ ತಾಲೂಕ ನೀಲಿ ಮಾಡ್ಬೇಕಂತ ನಮ್ಮಲ್ಲಿ ಸಂಕಲ್ಪ ಅದ. ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರದು ಯಾರು ಮಾಡಬಾರ್ದಪ್ಪ ಆ ಟೈಪ್ ಮಾಡಮ್ಶಿಪ್ಪು ಈ ಒಳ್ಳೆ ರೀತಿಯಿಂದ ಮಾಡಮಂತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕಲಿಸಿ ಎಲ್ಲರೂ ಕಲ್ತು ಮೀಟಿಂಗ್ ಮಾಡಿ ಇವತ್ತಿನ ದಿನ ನೀವು ಏನು ಮಾಡಬೇಕು, ನಿಮ್ಮ ಸಲಹೆ ಸೂಚನೆಗಳು ಬೇಕು. ನಿಮ್ಮ ಮೀಡಿಯಾದವರ ಪತ್ರಕರ್ತರಾಗಿ ಅದಕ್ಕಾಗಿ ನಿಮ್ಗೆ ಕರೆದಿ ನಿಮ್ಮ ವಿಚಾರಗಳು ತಿಳ್ಕೊಬೇಕಂತ ಈ ಮೀಟಿಂಗ್ ಕರೆದಿದ್ದೇವೆ ನಾವು. ಪ್ರವಾಸ ಮಂದಿರದಲ್ಲಿ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ತಾಲೂಕು ಮಟ್ಟ ಜಯಂತ್ಯೋತ್ಸವ ಸಮಿತಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ಸಮಿತಿಯಲ್ಲಿ ಸೂರ್ಯಕಾಂತ್ ಸಾಲೆಗಾಂವ್ ಅವರ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ, ಹಾಗೂ ಗಂಗಾರಾಮಣ್ಣ ಮುದುಗಲೆಯವರಿಗೆ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಪಾಂಡುರಂಗ ಸರ್ ಮೊದಲೇ ಇವರಿಗೆ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಾಗಿ ದಯಾನಂದ ಸಾಲೆಗಾಂವ್ ಅಂದರೆ ನನ್ನನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಆಳಂದ ತಾಲೂಕಿನ ಎಲ್ಲ ಗ್ರಾಮದ ದಲಿತರು, ಮುಖಂಡರು, ಹಿರಿಯರು ತಾವು ದಯವಿಟ್ಟು ಈ ಕಾರ್ಯಕ್ರಮ ಬರಬೇಕು. ಯಾಕಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಅದ. ನಾವು ಇಲ್ಲಿ ಮಾತಾಡಬೇಕಾದ್ರೆ ಅವರೇ ಕಾರಣ, ನಾವು ಬಟ್ಟೆ ಹಾಕೋಬೇಕಾದ್ರೆ ಅವರೇ ಕಾರಣ, ಮತ್ತು ನಾವು ಶಿಕ್ಷಣ ಪಡಿಬೇಕಾದ್ರೆ ಅವರೇ ಕಾರಣ. ಅಂಥವ್ರು ಜಯಂತಿ ಮಾಡ್ತೀವಿ. ತಾವೆಲ್ಲರೂ ಈ ಜಯಂತಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ.